ಜಗತ್ತಿನ ದೊಡ್ಡ ಶ್ರೇಷ್ಠ ಸಂಘಟನೆಗಳಿಗೆ ನಿಮಗೆ ಒಂದು ಆರ್ಥಿಕ ಶಿಸ್ತಿಲ್ವಾ? ಗುರುದಕ್ಷಿಣೆ ಕೋಟಿಗಟ್ಟಲೆ ಸಂಗ್ರಹ ಆಗ್ತದೆ, ಅದನ್ನು ಕೇಳಿದರೆ ತಪ್ಪ? ನಿಮ್ಮ ಇತರ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ನೂರಾರು ಟ್ರಸ್ಟ್ಗಳಿದೆಯಲ್ಲ, ಅದನ್ನು ಯಾಕೆ ನೋಂದಣಿ ಮಾಡಿದ್ರಿ? ಈ ಗುರುದಕ್ಷಿಣೆಯ ಹಣವನ್ನು ನಾವು ಕೊಂಡೋಗಿ ಏನು ಸಂಘನಿಕೇತನಕ್ಕೆ ಕೊಟ್ಟದ್ದು, ಫೈನಾನ್ಸ್ ಬಡ್ಡಿಗೆ ಕೊಟ್ಟವರು ಇದ್ದಾರೆ. RSS ಯಾವತ್ತೂ ಕೂಡ ಪರದೆಯ ಹಿಂದೆ ನಿಂತು ಸೂತ್ರ ಅಲ್ಲಾಡಿಸಿ ಗೊಂಬೆಗಳನ್ನು ಕುಣಿಸುವುದೇ ಅದರ ಕಲ್ಚರ್. ಇದೀಗ RSS ನೋಂದಾವಣೆಯ ಕುರಿತು ಗಂಭೀರವಾದಂತಹ ಚರ್ಚೆ ಪ್ರಾರಂಭವಾಗಿದೆ. ಈ ಚರ್ಚೆಯನ್ನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಗೃಹ ಮಂತ್ರಿಗಳು, RSSನ ಸಂಚಾಲಕರಿಗೆ ಪತ್ರ ಬರೆಯುವ ಮೂಲಕ ಅದಕ್ಕೊಂದು ಗಂಭೀರ ಸ್ವರೂಪವನ್ನು ತಂದುಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ನೋಂದಾವಣೆ ಆಗಬೇಕು ಅನ್ನುವಂಥ ಕಾನೂನು ಇಲ್ಲ ಹೇಳುವಂಥದ್ದು ಇದು ಅತ್ಯಂತ ಬಾಲಿಶವಾದಂಥ ಹೇಳಿಕೆ. ನಿಜ, ಕಾನೂನು ಇಲ್ಲ, ಆದರೆ 100 ವರ್ಷದ ರಾಷ್ಟ್ರವನ್ನು ಕಟ್ಟುವ ಸಂಘಟನೆಯೊಂದು ತನ್ನನ್ನು ತಾನು ನೋಂದಾಯಿಸಿಕೊಳ್ಳದೇನೆ ನಮಗೆ ಅದು ನೋಂದಾವಣೆ ಮಾಡುವ ಕಾನೂನಿಲ್ಲ ಅಂತ ಹೇಳ್ತದಲ್ಲ, ಅವರಿಗೆ ಒಂದು ಪ್ರಶ್ನೆ. ನಿಮ್ಮ ಇತರ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ನೂರಾರು ಟ್ರಸ್ಟ್ಗಳಿದೆಯಲ್ಲ, ಅದನ್ನು ಯಾಕೆ ನೋಂದಾವಣೆ ಮಾಡಿದ್ರಿ? ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಎರಡನೇದು, ವಿದೇಶಗಳಲ್ಲಿ ಸುಮಾರು 30ರಿಂದ 40 ದೇಶಗಳಲ್ಲಿ ಅಂತ ಹಿಂದೂ ಸ್ವಯಂ ಸೇವಕ ಸಂಘ ಇದೆಯಲ್ಲ, ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ದೀರಲ್ಲ, ನೀವು ಯಾಕೆ ಮಾಡಿದಿರಿ? ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಕಾನೂನಿಲ್ಲ ಹೇಳಿ ಆದಮೇಲೆ ವಿಶ್ವ ಹಿಂದೂ ಪರಿಷತ್ತಿನಂತಹ ಮತ್ತು ಸೇವಾ ಭಾರತಿ ಅಂತ ಟ್ರಸ್ಟ್ಗಳನ್ನು ರಚನೆ ಮಾಡಿಕೊಂಡಿದ್ದು ಯಾಕೆ? ನೋಂದಾವಣೆ ಮಾಡಿಕೊಂಡದ್ದು ಯಾಕೆ? ಮೂಲಭೂತವಾಗಿ ನೀವು ಹಿಂದೂ ಧರ್ಮಕ್ಕೂ ಮತ್ತು ಸಂಘಕ್ಕೂ ಹೋಲಿಕೆ ಮಾಡಿ ಹೇಳ್ತೀರಲ್ಲ ಭಾಗವತ್ ಜಿ ಅವರು, ಇದು ಹಿಂದೂ ಧರ್ಮ ರಿಜಿಸ್ಟರ್ ಆಗಲಿಲ್ಲ, ನೋಂದಾವಣೆ ಆಗಲಿಲ್ಲ ಹೇಳುವ ಮೂಲಕ ಸನಾತನವಾದಂಥ 3-4 ಸಾವಿರ ವರ್ಷಗಳ ಹಿಂದಿನ ಋಷಿ ಮತ್ತು ಸಂತ ಪರಂಪರೆಯನ್ನು ನೀವು ಅಪಮಾನ ಮಾಡಿದರೆ ನೀವು ಅದಕ್ಕೋಸ್ಕರ ಬಹಿರಂಗ ಕ್ಷಮೆ ಕೇಳಬೇಕು. ನೀವು ಸಾವಿರಾರು ವರ್ಷಗಳ ಹಿಂದಿನ ಪರಂಪರೆಗೂ ನಿಮಗೂ ಏನ್ರಿ ಹೋಲಿಕೆ? ನೀವು ಇನ್ನೂ ಕಣ್ಣು ಬಿಡದ 100 ವರ್ಷದ ಹಸುಗೂಸು. ನಿಮ್ಮದು ಹಿಂದೂ ಧರ್ಮದ ವೇದಾಂತಕ್ಕಾಗಲಿ ಅಥವಾ ಅದರ ವೈಚಾರಿಕ ವಿಚಾರಕ್ಕಾಗಲಿ ನಿಮ್ಮ ಯಾವ ಕೊಡುಗೆಯೂ ಇಲ್ಲ. ನಿಮ್ಮದು ನವ ಹಿಂದುತ್ವ, ನಿಮ್ಮದು ರಾಜಕಾರಣದ ಹಿಂದುತ್ವ. ನೀವು ಹಿಂದೂ ಧರ್ಮ ರಿಜಿಸ್ಟರ್ ಆಗಲಿಲ್ಲ ಅಂತ ಧರ್ಮಗಳನ್ನು ರಿಜಿಸ್ಟರ್ ಮಾಡ್ತಾರೆ ಜಗತ್ತಿನಲ್ಲಿ, ಯಾರಾದರೂ ಮಾಡಿತು ಅಂತ? ಆಯಿತು. ಇನ್ನು ನೀವು ವಿದೇಶಿಗಳಲ್ಲಿ ರಾಷ್ಟ್ರಪ್ರೇಮ, ರಾಷ್ಟ್ರಕ್ಕಾಗಿ ರಾಷ್ಟ್ರ ಸಂಸ್ಕೃತಿ ಅಂತ ಹೇಳಿಕೊಂಡು ನಿಮಗೆ ವಿದೇಶದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ನರ ರಾಷ್ಟ್ರಗಳಲ್ಲಿ ಏನು ಕೆಲಸ? ಅಲ್ಲಿ ಯಾಕೆ ನಿಮಗೆ ಸಂಘಟನೆ ಮಾಡಿಕೊಂಡು ಡೊನೇಷನ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಇಲ್ಲಿಗೆ ತರೋದು? ಈಗ ಇಲ್ಲಿ ಪ್ರಶ್ನೆ ಬಂದಿರೋದು, ಯುವರ್ ಅಕೌಂಟಬಿಲಿಟಿ. ಕೋಟಿಗಟ್ಟಲೆ ನಿಮ್ಮ ಹತ್ರ ಆಸ್ತಿ ಇದೆ, ಅದು ಯಾರದ್ದು, ಏನು? ಗುರುದಕ್ಷಿಣೆ ಕೋಟಿಗಟ್ಟಲೆ ಸಂಗ್ರಹ ಆಗ್ತದೆ, ಅದನ್ನು ಕೇಳಿದರೆ ತಪ್ಪ? 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಒಂದು ಭಾರತದ ಗ್ರಾಮೀಣ ಪ್ರದೇಶದ ಯುವಕ ಮಂಡಳ ಕೂಡ ನೋಂದಾವಣೆಯಾಗ್ತದೆ ಮತ್ತು ವರ್ಷಕ್ಕೊಮ್ಮೆ ಅಡಾವೆ ಪತ್ರಿಕೆ ಅಂತ ಅಂದರೆ ಲೆಕ್ಕಪತ್ರಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಭಾರತದ ನೆಲದಲ್ಲಿದೆ. ಸಣ್ಣ ಯುವಕ ಯುವತಿ ಮಂಡಳಿಗಳು ಕೂಡ ಕೊಡ್ತಾರೆ. ಹಾಗಿರುವಾಗ ನಾವು ಜಗತ್ತಿನ ದೊಡ್ಡ ಶ್ರೇಷ್ಠ ಸಂಘಟನೆಗಳಿಗೆ ನಿಮಗೆ ಒಂದು ಆರ್ಥಿಕ ಶಿಸ್ತಿಲ್ವಾ? ಆರ್ಥಿಕ ಶಿಸ್ತು ಇದೆ ಅಂತಾದರೆ ನೀವು ಅದನ್ನು ಬಹಿರಂಗಪಡಿಸಲಿಕ್ಕೆ ಏನು ಸಮಸ್ಯೆ? ಸಮಸ್ಯೆ ಏನಂತಂದರೆ ಸಂಘದ ಎಲ್ಲ ಹಣಗಳು ಕೂಡ, ಅಂದರೆ ಗುರುದಕ್ಷಿಣೆ ಹಣ ನಗದು ರೂಪದಲ್ಲಿ ಹೆಚ್ಚು ಸ್ವೀಕರಿಸಿ ಅದನ್ನು ಅವರು ಕೆಲವು ಟ್ರಸ್ಟ್ಗಳಿಗೆ ಕೊಡ್ತಾರೆ, ಅಲ್ಲಿ ಅಕೌಂಟಿಗೆ ಹೋಗ್ತದೆ. ಈ ಟ್ರಸ್ಟ್ಗಳು ಯಾರದ್ದು ಅಂತಂದರೆ, ಉದಾಹರಣೆಗೆ ಕೇಶವ ಸಂವರ್ಧನಾ ಟ್ರಸ್ಟ್ ಮಂಗಳೂರು, ಮಾಧವ ಸಂವರ್ಧನಾ ಟ್ರಸ್ಟ್ ಬೆಂಗಳೂರು, ಉದಾಹರಣೆಗೆ ಆ ಟ್ರಸ್ಟ್ಗಳು ಮಂಗಳೂರಿನಲ್ಲಿ ನನ್ನ ಲೆಕ್ಕದಲ್ಲಿ 6 ಟ್ರಸ್ಟ್ಗಳಿದೆ. ಈ 6 ಟ್ರಸ್ಟಿನಲ್ಲಿಯೂ 5ರಿಂದ 6 ಜನ ಅವರೇ ಇದ್ದಾರೆ, ಒಬ್ಬರ ಇಬ್ಬರ ವ್ಯತ್ಯಾಸ. ವ್ಯಕ್ತಿಗಳು, ನೀವು ಗುರುದಕ್ಷಿಣೆ ಕೊಡುವುದು ಸಂಘದ ಧ್ವಜಕ್ಕೆ, ಆ ಹಣ ಅಂತಿಮವಾಗಿ ಹೋಗಿ ತಲುಪುವುದು 4 ಜನ ವ್ಯಕ್ತಿಗಳು ಇರುವಂಥ ಟ್ರಸ್ಟಿಗೆ. ಆ ಟ್ರಸ್ಟಿನವರು
ಅದು ಸ್ವತಂತ್ರವಾದ ಟ್ರಸ್ಟು. ಆರ್ ಎಸ್ ಎಸ್ಸಿಗೆ ಅದ್ರ ಮೇಲೆ ಯಾವ ಹಿಡಿತವೂ ಇಲ್ಲ. ನಾಳೆ ಆ ಟ್ರಸ್ಟಿನವರು ಆರ್ ಎಸ್ ಎಸ್ಸಿಗೂ ನಮಗೂ ಸಂಬಂಧ ಇಲ್ಲಪ್ಪ ಅಂತ ಹೇಳಿದರೆ ಆರ್ ಎಸ್ ಎಸ್ ಏನು ಮಾಡಲಿಕ್ಕೂ ಸಾಧ್ಯ. ಯಾಕೆ ಅಂತಂದರೆ ಆರ್ ಎಸ್ ಎಸ್ ನೋಂದಾವಣೆಯಾಗಿಲ್ಲ. ಇಂತಹ ಒಂದೆರಡು ಘಟನೆಗಳಾದದ್ದು ನಮಗೆ ಗೊತ್ತು. ಈ ಗುರುದಕ್ಷಿಣೆಯ ಹಣವನ್ನು ನಾವು ಕೊಂಡೋಗಿ ಏನು ಸಂಘನಿಕೇತನಕ್ಕೆ ಕೊಟ್ಟದ್ದು, ಫೈನಾನ್ಸ್ ಬಡ್ಡಿಗೆ ಕೊಟ್ಟವರು ಇದ್ದಾರೆ. ಒಬ್ಬ ಪ್ರಚಾರಕ, ಫುಲ್ ಟೈಮ್ ಪ್ರಚಾರಕ, ಪೂರ್ಣಾವಧಿ ಕಾರ್ಯಕರ್ತ, ಸೇವೆಗಾಗಿ ಬಂದವ ಕೋಟಿಗಟ್ಟಲೆ ಮನೆ ಕಟ್ಟುವುದು ಹೇಗೆ ಸ್ವಾಮಿ? ಅದಕ್ಕೋಸ್ಕರ ನೀವು ನಿಮ್ಮನ್ನು ಶುದ್ಧಿಗೊಳಿಸಲಿಕ್ಕಾದರೂ ನೋಂದಾವಣೆ ಮಾಡಿ ಎಲ್ಲ ಲೆಕ್ಕಾಚಾರವನ್ನು ಬಹಿರಂಗಪಡಿಸಿ. ಇನ್ನು ಆರ್ ಎಸ್ ಎಸ್ಸನ್ನು ಪ್ರಶ್ನಿಸಲಿಕ್ಕೆ ನೀವ್ಯಾರು? ಇದು ಈಗ ಬರೋದು ಅದೇ ಪ್ರಶ್ನೆಗಳು. ನೀವು ಆರ್ ಎಸ್ ಎಸ್ನವರು ಭಾರತದ ಒಟ್ಟು ರಾಷ್ಟ್ರದ ಶೈಕ್ಷಣಿಕ ವ್ಯವಸ್ಥೆ, ಸಾಂಸ್ಕೃತಿಕ, ಕಲೆ, ಆರ್ಥಿಕ ವ್ಯವಸ್ಥೆ, ರಾಜಕೀಯ ಎಲ್ಲದರಲ್ಲೂ ಮೂಗು ತೂರಿಸಿ ನೀವು ಪ್ರಶ್ನೆ ಮಾಡೋದಿಲ್ವಾ? ನಿಮಗೆ ನೀವ್ಯಾರು ಪ್ರಶ್ನೆ ಮಾಡಲಿಕ್ಕೆ ನಾವು ಕೇಳಬೇಕಲ್ಲ. ನೀವು ಅದರಲ್ಲಿ ಬಂದು ನೀವು ಪ್ರಶ್ನೆ ಮಾಡ್ತೀರಿ ಅಂತಂದರೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡಬೇಕಲ್ಲ. ನಿಮ್ಮ ಮುಖವಾಡವೇ ಬಿ ಜೆ ಪಿ ದೇಶವನ್ನು ಆಡಳಿತ ಮಾಡ್ತದೆ. ನಿಮ್ಮ ಸಿದ್ಧಾಂತವನ್ನೇ ಅವರು ಪ್ರತಿಪಾದನೆ ಮಾಡಿ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗುವಂಥ, ಆರ್ಥಿಕವಾಗಿ ದಿವಾಳಿ ಆಗುವಂಥ ಪರಿಸ್ಥಿತಿ ಬಂದಿದೆ. ನಾವು ಯಾಕೆ ಆರ್ ಎಸ್ ಎಸ್ಸನ್ನು ಪ್ರಶ್ನೆ ಮಾಡಬಾರ್ದು? ನಿಮ್ಮ ಮುಖವಾಡ ಬಿ ಜೆ ಪಿ, ನೀವು ರಾಜಕೀಯ ಮಾಡ್ತಾ ಇರೋದು, ನಾವು ರಾಜಕೀಯ ಮಾಡ್ತಾ ಇರೋದು. ರಾಜಕೀಯವಾಗಿ ನನಗೆ ಯಾರೆಲ್ಲ ಶತ್ರುಗಳೋ ನೀವು ನಮ್ಮನ್ನು ಶತ್ರುಗಳು ಅಂತ ಭಾವಿಸಿದ್ದೀರಿ. ನಮಗೂ ನೀವು ಶತ್ರುಗಳೇ, ರಾಜಕೀಯ ಶತ್ರುಗಳು. ಯಾರೇ ಪೊಲಿಟಿಕಲ್ ಎನಿಮಿ ನಿಮ್ಮನ್ನು ಕೇಳ್ತೇವೆ ನಾವು. ನೀವು ಬರೀ ಸಾಂಸ್ಕೃತಿಕ ಸಂಘಟನೆಯಾಗಿದ್ದರೆ ಸುಮ್ಮನೆ ಶಾಖೆ ಮಾಡಿಕೊಂಡು ಕಬಡ್ಡಿ ಆಡಿಕೊಂಡು ಇರಿ. ನಿಮಗೆ ದೇಶದ ಎಲ್ಲ ಆಗು ಹೋಗುಗಳಲ್ಲಿ ನಿಮ್ಮ ನಿರ್ಣಯ ಬರಬೇಕು. ಯೂನಿವರ್ಸಿಟಿಯ ವೈಸ್ ಚಾನ್ಸಲರಿಂದ ಹಿಡಿದು ಶೈಕ್ಷಣಿಕ ಪಠ್ಯಪುಸ್ತಕಗಳು ಕೂಡ ನೀವು ಹೇಳಿದಾಗೆ ಆಗಬೇಕು. ನೀವು ಎಲ್ಲದರಲ್ಲೂ ಮೂಗು ತೋರಿಸಲಿಕ್ಕೆ ನಿಮಗೆ ಅಧಿಕಾರ ಇದೆ. ನೋಂದಾವಣೆ ಇಲ್ಲದ ಒಂದು ಸಂಘಟನೆ, ಬೇರೆ ಬೇರೆ ಹೆಸರಲ್ಲಿ ನೀವು ಬರ್ತೀರಿ. ಹಾಗಾಗಿ ನೀವು ನೋಂದಾವಣೆ ಮಾಡದೇ ಇರೋದೇ ನಿಮ್ಮ ಜಗತ್ತಿನ ಎದುರು ಅಪಹಾಸ್ಯಕ್ಕೆ ಈಡಾಗ್ತೀರಿ. ಜೊತೆಗೆ ಈ ಗುರುದಕ್ಷಿಣೆಯ ದುಡ್ಡು ಉಂಟಲ್ಲ, ಅದು ಎಲ್ಲಿಗೆ ಹೋಗ್ತದೆ ಅಂತ ಪಾಪ ಸ್ವಯಂ ಸೇವಕರಿಗಾದರೂ ಹೇಳಿ ಅಪ್ಪ. 100 ವರ್ಷಗಳಲ್ಲಿ ಕೋಟಿಗಟ್ಟಲೆ ಆಸ್ತಿ ಇದೆ. ಒಂದು ನಗದು ಹಣವನ್ನು ನಾನು ನಗದು ರೂಪದಲ್ಲಿ ಒಂದು ಟ್ರಸ್ಟಿಗೆ ಕೊಟ್ಟು ಅವರು ಏನು ಅಡ್ಜಸ್ಟ್ಮೆಂಟ್ ಮಾಡಿ ಅಕೌಂಟಿಗೆ ತಗೊಂಡ್ರೂ ಕೂಡ ಅದು ಹವಾಲ ಅಲ್ವಾ? ಯಾಕೆ ನೀವು ನೋಂದಾವಣೆ ಮಾಡೋದಿಲ್ಲ ಅಂದರೆ, ನೋಂದಾವಣೆ ಮಾಡಿದರೆ ಈ ದೇಶದ ಉದ್ದಗಲಕ್ಕಿರುವ ನಿಮ್ಮ ಸಾವಿರಾರು ಟ್ರಸ್ಟ್ಗಳು, ನೀವು ಅದಕ್ಕೆ ದುಡ್ಡು ಕೊಟ್ಟದ್ದು, ಆ ದುಡ್ಡು ಇನ್ನೆಲ್ಲಿಗೂ ಕೊಟ್ಟದ್ದು, ಅದರಲ್ಲಿ ಅರ್ಧಂಬರ್ಧ ತಿಂದು ಹಾಕಿದ್ದು, ಅದರಲ್ಲಿ ಕೆಲವು ಬಿ ಜೆ ಪಿ ಚುನಾವಣೆಗೆ ಹೋದದ್ದು ಅಥವಾ ಬಿ ಜೆ ಪಿಯಿಂದ ನಿಮಗೆ ಬಂದದ್ದು, ಇದೆಲ್ಲವೂ ಪಟ್ಟ ಬಯಲಾಗ್ತದೆ. ಅದಕ್ಕೋಸ್ಕರ ನೀವು ನೋಂದಾವಣೆ ಮಾಡಲಿಕ್ಕೆ ತಯಾರಿಲ್ಲ. ವಿದೇಶ ಆರ್ ಎಸ್ ಎಸ್ ಏನು ಪದೇ ಪದೇ ಹೋಗಿ ನೀವು ಅಲ್ಲಿ ದೊಡ್ಡ ದೊಡ್ಡ ಮುಖಂಡರನ್ನು ಭೇಟಿಯಾಗ್ತೀರಿ. ದತ್ತಾತ್ರೇಯ ಹೊಸಬಾಳೆಯವರು ಮತ್ತು ರಾಮ ಮಾಧವನ್ ಎಲ್ಲ ಹೋಗ್ತಾರೆ ಕೋಟು ಸೂಟು ಬೂಟು ಹಾಕಿಕೊಂಡು. ನಿಮಗೂ ಆ ವಿದೇಶಕ್ಕೂ ಏನು ಸಂಬಂಧ? ನೀವು ರಾಷ್ಟ್ರೀಯ ಸಂಘಟನೆ ಇಲ್ವಾ? ಅಲ್ಲಿ ವ್ಯವಹಾರ ಏನು ನಿಮ್ಮದು? ನಿಮಗೆ ವಿದೇಶದಿಂದ ಬರುವಂಥ ಹಣದ ಲೆಕ್ಕಾಚಾರದ ಬಗ್ಗೆ ಬಹಿರಂಗ ಆಗಬೇಕಲ್ಲ. ನೀವು ಕೇಳೋದಿಲ್ವಾ? ಯಾವುದಾದ್ರು ಒಂದು ಊರಿನಲ್ಲಿ ಸಂಘ ಸಂಸ್ಥೆಗಳು ಹಣದ ವ್ಯವಹಾರದ ಪ್ರಶ್ನೆ ಮಾಡೋದಿಲ್ವಾ? ಹಾಗಾಗಿ ಇದೊಂದು ದೊಡ್ಡ ಆರ್ಥಿಕವಾಗಿ ಅಸ್ತವ್ಯಸ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಆರ್ ಎಸ್ ಎಸ್ಸಿನಲ್ಲಿ ಇದೆ. ನೋಂದಾವಣೆ ಆದರೆ ಅದು ಸಮಸ್ಯೆ ಆಗ್ತದೆ. ಎರಡನೆಯದು, ನೋಂದಾವಣೆ ಆದಮೇಲೆ ಸ್ವಾಭಾವಿಕವಾಗಿ 18 ವರ್ಷದ ಮೇಲಿನವರು ಸದಸ್ಯರಾಗಬೇಕಾಗ್ತದೆ. ಪಾಪದ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಅವರಿಗೆ ಸಮಸ್ಯೆ. ಮೂರನೆಯದಾಗಿ, ಆರ್ ಎಸ್ ಎಸ್ ಯಾವತ್ತೂ ಕೂಡ ಪರದೆಯ ಹಿಂದೆ ನಿಂತು ಸೂತ್ರ ಅಲ್ಲಾಡಿಸಿ ಗೊಂಬೆಗಳನ್ನು ಕುಣಿಸುವುದೇ ಅದರ ಕಲ್ಚರ್. ಅದಕ್ಕೆ ಧಕ್ಕೆ ಬರ್ತದೆ, ಎದುರಿಗೆ ಬರಬೇಕಾಗ್ತದೆ. ಈ ಎಲ್ಲ ಕಾರಣಕ್ಕೆ ನೀವು ನೋಂದಾವಣೆ ಆಗಿಲ್ಲ. ಇನ್ನಾದರೂ ನೋಂದಾವಣೆ ಮಾಡಿ, ಲೆಕ್ಕ ಕೊಡಿ. ಕೇಳಲಿಕ್ಕೆ ನೀವು ಯಾರು ಅಂತ ಕೇಳಿವಿ. ನಾನು ಭಾರತದ ಪ್ರಜೆ, ನನ್ನ ದೇಶದಲ್ಲಿ ನೀವೊಂದು ಸಂಘಟನೆ ಮಾಡಿಕೊಂಡು ಬೇಡದಕ್ಕೆಲ್ಲ ಬಂದು ಕೈ ಕಾಲು ಆಡಿಸುವಾಗ ನೀನು ಯಾರು, ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಆರ್ಥಿಕತೆ ಏನು, ನಿಮ್ಮ ಲೆಕ್ಕಾಚಾರ ಏನು ಕೇಳ್ತೇವೆ. ಇಟ್ಸ್ ಎ ಪಬ್ಲಿಕ್ ಲೈಫ್. ನಿಮ್ಮದು ಪಬ್ಲಿಕ್ ಲೈಫ್, ನಮ್ಮದು ಪಬ್ಲಿಕ್ ಲೈಫ್. ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಉತ್ತರದಾಯಿತ್ವ ಪ್ರಜಾಪ್ರಭುತ್ವದಲ್ಲಿ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಕೂಡ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಹಕ್ಕು. ಅದನ್ನು ನೀವು ಒಪ್ಪಿ ಬಿಡಿ. ಜನ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಉತ್ತರ ಬೇಗ ಕೊಟ್ಟಷ್ಟು ನಿಮಗೆ ಒಳ್ಳೆಯದು. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.